ಪರವಾಗಿ ಇವತ್ತಿನ ದಿವಸ ಹೋರಾಟವನ್ನು ಮಾಡಿ ನೀರನ್ನು ಪಡೆದೇ ಪಡೆಯನ್ನು ಅದು ಅಲ್ಲಿಯವರೆಗೆ ನಾವು ವಿಚಲಿತರಾಗುವುದು ಬೇಡ. ಕನ್ನೂರು ಗ್ರಾಮವನ್ನು ಒಳಗೊಂಡು ಗ್ರಾಮದ ಅಕ್ಕಪಕ್ಕದ ಎಲ್ಲ ನನ್ನ ವಸ್ತಿಗಳು ಬಹುಶಃ ತಾಂಡಗಳು 19 ತಾಂಡಗಳು ಬಹುಶಃ ಒಂದು 2 ವರ್ಷದ ಹಿಂದೆ ಅದಕ್ಕೆ ಮುಂಚಿತವಾಗಿ ವಿಷಯ ಬಹಳ ಮನಸ್ಸು ತುಂಬ ಬರ್ಲಿಕ್ಕತ್ತದ. ವಿಷಯ ಹೇಳಲಿಕ್ಕೆ ಏನಪ್ಪಾ ಅಂದ್ರ ಇವತ್ತಿನ ಏನಿದು ರೈತರ ನಮ್ಮ ಭಾಗದ ರೈತರ ಬಂದಿರ್ತಕ್ಕಂಥದ್ದು ಬಹಳ ಮನಸ್ಸು ತುಂಬ ಬರ್ಲಿಕ್ಕತ್ತ. ಯಾಕಪ್ಪ ಅಂದ್ರ ಬಹುಶಃ ನಾನು ಹೋರಾಟದ ಜೀವನದೊಳಗೆ ನನ್ಕಿಂತ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥದ್ದು ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಹೋರಾಟ ಒಳಗೆ ಅತಿ ಹೆಚ್ಚು ರೈತರು ಕೇವಲ ಹೋರಾಟಗಳು ಹೆಂಗಾಗ್ತಾವಪ್ಪ ಅಂದ್ರೆ ರೈತರು ಕಡಿಮೆ ಇರ್ತಾರೆ. ಬರೀ ನಮ್ಮ ಪ್ಯಾಂಟ್ ಶರ್ಟ್ನವ್ರು ಬಹಳ ಬಂದಿರ್ತಾರೆ. ಇವತ್ತು ಬಹಳ ಇಡೀ ಜಿಲ್ಲೆಗೆ ಮಾದರಿ ಆಗುವಂತ ಯಾವ್ದಾದ್ರು ಒಂದು ಹೋರಾಟ ಈ ಮನವಿ ಕೊಡ್ಲಿಕ್ಕೆ ಬಂದಿರತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರಾಜಕಾರಣಿ ಆಗಲಿ ಯಾವುದೇ ಹೋರಾಟಗಾರ ಆಗಲಿ ಈ ಸಂಖ್ಯೆಯಲ್ಲಿ ರೈತರನ್ನ ಕರೆದುಕೊಂಡು ಬಂದಿರತಕ್ಕಂಥದ್ದು ಇತಿಹಾಸ ಇಲ್ಲ. ಆ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ಇಡೀ ಜಿಲ್ಲೆಯ ಪರವಾಗಿ ಹಾಗೂ ನನ್ನ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ತಲುಪಿಸ್ತೀನಿ. ಇವತ್ತಿನ ದಿವಸ ಈ ಹೋರಾಟ ಇಡೀ ಜಿಲ್ಲೆಯಲ್ಲಿ ಇತಿಹಾಸ ಮಾಡುವುದು ಎಷ್ಟು ಸತ್ಯ ಅದನ್ನ ಅದ್ರ ಜೊತೆನೆ ಬಹಳ ನೋವಿನ ಸಂಗತಿ ಏನಪ್ಪಾ ಅಂದ್ರ ಇಡೀ ರಾಜ್ಯದ ಜಿಲ್ಲೆಯ ಗಡಿಭಾಗ ಬಹಳ ಅದು ಅತಿ ಏನಪ್ಪಾ ಅಂದ್ರ ಗಡಿಭಾಗದಲ್ಲಿರ್ತಕ್ಕಂಥ ಮಡಸಳ ಗ್ರಾಮದ ಒಂದು ಸನ್ನಿವೇಶ ನೆನಪು ಮಾಡ್ಕೊತೀನಿ. ಅದೇನೋ ಬಂದದ ಜೊತೆಗೇನೆ ಅವತ್ತಿನ ದಿವಸ ಬಹುಶಃ ಬಹಳ ನೆನಪಲ್ಲ. ಮಡಸಳ ಗ್ರಾಮ ನನ್ನ ಪರಿಸ್ಥಿತಿ ಸಿಗಲ್ಲ. ನನ್ನ ಆತ್ಮೀಯರು ನನ್ನ ಸ್ನೇಹಿತರಾದಂತ ಜಗದೀಶ್ ಬೆಳವಣಿಗೆ ಅವರು ಅವತ್ತು ನಾವು ಮಾತಾಡ್ಕೊತ ಕೊಟ್ಟಾಗ ಗೌಡ್ರ ನಿಮ್ಗೆ ಅಂಬೇಡ್ಕರ್ ಜಯಂತಿ ಅವಾಗ ಅದ ನೀವು ಹೋಗ್ಬೇಕು ಅಂದ್ ಇಲ್ರಿ ನನಗೆ ಅಲ್ಲಿ ಯಾರು ಪರಿಚಯ ಇಲ್ಲ ಅಂದೆ. ಅವಾಗ ಮಾನ್ಯ ಆ ಭಾಗದ ದಲಿತ ಮುಖಂಡರಾದಂಥವ್ರು ನಮ್ಮ ಸಹೋದರ ಸಂಬಂಧ ರಾಜೀವ್ ಕಾಂಬ್ಳೆ ಅವ್ರು ಫೋನ್ ಹಚ್ಚಿ ಇಲ್ರಿ ಗೌಡ್ರ ಅಂಬೇಡ್ಕರ್ ಜಯಂತಿ ಬರ್ಬೇಕಂದ್ರೆ ಯಾಕ್ರಿ ನೀರಾವರಿ ಊಟಕ್ಕೆ ಬಂದ ಹೋರಾಟಕ್ಕೆ ಬಂದಿರಿ ಅಂಬೇಡ್ಕರ್ ಜಯಂತಿ ಯಾಕೆ ನೆನಪು ಮಾಡ್ಲಿಕ್ಕೆ ಅಂದ್ರ ಇವತ್ತಿನ ಈ ಹೋರಾಟದ ನಡೆದು ಬಂದ ದಾರಿ ಏನಪ್ಪಾ ಅಂತಂದ್ರ ಅವತ್ತಿನ ದಿನ ಸ್ಮರಿಸ್ಕೊಳ್ಬೇಕಾಗ್ಯದ. ಯಾಕಪ್ಪ ಅಂದ್ರ ಅಂಬೇಡ್ಕರ್ ಜಯಂತಿಗೆ ಇವತ್ತು ಅಂಬೇಡ್ಕರ್ ಸರ್ಕಲ್ದಾಗ ಕೂತು ಮಡಸನಾಗಂತಕ್ಕಂಥ ಅಂಬೇಡ್ಕರ್ ಜಯಂತಿಗೆ ಇವತ್ತು ಅಂಬೇಡ್ಕರ್ ಸರ್ಕಲ್ಗೆ ಬಂದಿರ್ತಕ್ಕಂಥ ದಾರಿ ನೆನಪು ಮಾಡ್ಕೋಬೇಕಾಗ್ತದೆ. ಯಾವಾಗೂ ಏನಪ್ಪಾ ಅಂತಂದ್ರ ನಮ್ಗ ಚೌಧರಿ ಸರ್ ಚೌಧರಿ ಸರ್ ಹೇಳ್ತಿರ್ತಾರ ನಮ್ಗೆ ಅವಾಗ ಸಂದರ್ಭದೊಳಗೆ ಒಬ್ರು ಶಿಕ್ಷಕರು ಯಾರೇ ಆಗ್ಲಿ ಹಾದಿ ತೋರಿಸೋರು ಎಂದು ನೆನಪಾರಬಾರ್ದು. ನೀರು ಊಟ ಉಪಚಾರ ಕಷ್ಟಕ್ಕೆ ಬಂದವರು ನನ್ನವರು ತನ್ನವ್ರು ಎಲ್ಲರೂ ಹೆಂಗ್ ನೆನಪಿಡ್ತೀವಿ ಬರೀ ಹಾದಿ ತೋರಿಸೋರ್ಗು ನೆನಪಾರಬಾರ್ದು ಅಂತ. ಹಂಗ ಅಂಬೇಡ್ಕರ್ ಜಯಂತಿಗೆ ಹೋದಂತ ಸಂದರ್ಭದಲ್ಲಿ ಆ ಮಡಸನಾಗಂಬರ್ತಕ್ಕಂಥ ಆ ನೀರಿನ ನೋವು ಏನಿತ್ತು ಇವತ್ತಿಲ್ಲೇ ನಮ್ ಜೋಡಿನೇ ಅದೇ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ರಾಜುಗೌಡರು ಸಾಕ್ಷಿ ಅದಾರ. ಅವತ್ತು ಹೋಗಿದ್ದ ಸಂದರ್ಭದಲ್ಲಿ ಅವತ್ತು ಏನ್ ಚರ್ಚೆ ಇಲ್ಲ ತಂದಾಗ ನಾವು ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಜಯಂತಿ ಮುಂಚಿತವಾಗಿ ಕೆಲವೊಂದು ಚರ್ಚೆಗಳು ಮಾಡ್ಕೊಂಡು ಯಾಕೆ ನಾವು ಹೋರಾಟಗಳು ಹಾಕೋಬಾರ್ದು, ಯಾಕೆ ಸರ್ಕಾರ ಗಮನಕ್ಕೆ ತರಬಾರ್ದು ಅಂತ ಹೇಳಿ ಅವತ್ತು ವಿಚಾರ ಮಾಡಿದೆವು. ಇಲ್ರಿ ನೋಡ್ರಿ ಈ ಮುಂಚೆನ ನಾವು ಹೋರಾಟ ಮಾಡಿದ್ದೇವು ಅದು ಯಾವ ಫಲಪ್ರದ ಆಗಿಲ್ಲ ಅಂತೇಳಿ ಅವ್ರ ಕಡೆ ವಿಷಾದ ವ್ಯಕ್ತಪಡಿಸುತ್ತೆ. ರಾಜುಗೌಡ್ರಿಗೆ ಏನಪ್ಪಾ ಅಂದ್ರ ಗೌಡ್ರ ಹೋರಾಟ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಬಹುಶಃ ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಾವು ಯಾವ ನೀರಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅದು ಕೇವಲ ಕನ್ನೂರು ಮತಕ್ಷೇತ್ರ ಬಂದಿರ್ತಕ್ಕಂಥ ವ್ಯಾಪ್ತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಅಷ್ಟೇ ನೋವಲ್ಲ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಯಾವಾಗಲೂ ನೀರಾವರಿ ಹೋರಾಟಕ್ಕೆ ಅಡಿ ಮಾಡಿಕೊಟ್ಟಿತ್ತಪ್ಪ ಅಂದ್ರೆ ಆ ಆಲ್ಮಟ್ಟಿಯಲ್ಲಿ ಇರ್ತಕ್ಕಂಥ ಕೃಷ್ಣಾ ಮೇಲ್ ಇಂಥ ಅನೇಕ ಹೋರಾಟ ರೈತ ಮುಖಂಡರು ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆ ನೀರಾವರಿ ಆಗಬೇಕಂತೇಳಿ 10 ಹಲವು ಹೋರಾಟ ಮಾಡುವ ಮುಖಾಂತರ ಬಹುಶಃ ರಾಜಕೀಯ ವ್ಯಕ್ತಿಗಳನ್ನು ಒಳಗೊಂಡು 10 ಹಲವು ಪ್ರಬುದ್ಧರು ಮತ್ತು ನೀರಾವರಿ ಹೋರಾಟದ ಬಗ್ಗೆ ಬಹಳ ಕಳ್ಕಳಿವಂತರು ಬಹಳ ಅಪಾರ ಜ್ಞಾನ ಉಳ್ಳಂತವರು ಕೃಷ್ಣ ಕುಮಾರ ಕುಲಕರ್ಣಿ ಅವರು ಅಂತ ಹೇಳಿ ಬಹಳ ಅದರ ವಿಷಯವನ್ನು ಒಳಗೊಂಡಂತವ್ರು ಅಂಥವ್ರ ಬಳಿಕ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಾಗ ಏನಾಯ್ತಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಬಹುಶಃ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ಕಟ್ಟಿದ ಪ್ರಯುಕ್ತವಾಗಿ ಎಷ್ಟು ನೀರಾವರಿ ಆಗಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಜಿಲ್ಲೆ 60% ಆಗ್ಬೇಕಾಗಿತ್ತು. ವಿಷಾದನೆ ಏನ್ ನೋಡ್ರಿ ಕೇವಲ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಬರೀ ಕಾಗದ ಪತ್ರದೊಳಗೆ 15%.
ಬಹುಶಃ ಹೈಯೆಸ್ಟ್ ನೀರಾವರಿ ಒಳಗೊಂಡಿರ್ತಕ್ಕಂಥ ತಾಲೂಕು ಯಾವ್ದಾಗಿರ್ಬೇಕಾಗಿತ್ತಪ್ಪ ಅಂದ್ರೆ ಬಾಗೇವಾಡಿ. ತದನಂತರದ ಬಂದ್ಬಿಟ್ಟು ವಿಜಯಪುರ ತಾಲೂಕಿನ ನೇರವಾಗಿ ನಮ್ದಕ್ಕೆ ಬರ್ತೀನಿ. 88,000 ಹೆಕ್ಟೇರ್ ಪ್ರದೇಶ ನೀರಾವರಿ ಆಗಬೇಕಾಗಿದ್ದ ಯೋಜನೆ ಕಾಗದ ಪತ್ರದೊಳಗೆ ಆಗಿಬಿಟ್ಟದು. ಅದಕ್ಕೆ ಕಾಲಘಟ್ಟ ಕಳೆದಂಗ ಯೋಜನೆಗಳು ಹೆಂಗ್ ಬದಲಾಕೋತ್ ಬರ್ತಾವ. ಆ ಯೋಜನೆಗಳು ವಂಚಿತ ಆಕೋತ್ ಹೋಗಿದ ಪ್ರದೇಶಗಳು ಏನಪ್ಪಾ ಅಂತಂದ್ರ ಶಾಶ್ವತ ನೀರಾವರಿ ವಂಚಿತ ಪ್ರದೇಶಗಳು ಆಗಿ ಉಳಿದು ಬಿಡ್ತಾವ. ಅದು ಆಗಬಾರ್ದಂದ್ರ ಇವತ್ತಿನ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರ ಸಾಕ್ಷಿ ಏನಪ್ಪಾ ಅಂತಂದ್ರ ಇದೇನಪ್ಪಾ ಅಂದ್ರ ಇವನ್ನೆಲ್ಲ ಬಿಡ್ತೀನಿ. ಬಹುಶಃ ಏನಪ್ಪಾ ಅಂದ್ರ ಅವೆಲ್ಲ ನಮ್ಮ ಮೆಟ್ಟಲುಗಳು ಬಹುಶಃ ಇನ್ನು ಮುಂದೆ ನಾವು ಹೋರಾಟಗಳ ರೂಪುರೇಷೆಗಳು ಪಡಿತೀವಿ. ಎಲ್ಲಿವರಪ್ಪ ಅಂತಂದ್ರ ಅವತ್ತ ವಿಶೇಷವಾಗಿ ನಾವು ಹೋರಾಟಗಳು ಮಾಡುವ ಮುಖಾಂತರ ಯಾಕೆ ಆ 88,000 ಹೆಕ್ಟೇರ್ ಪ್ರದೇಶದೊಳಗೆ ಏನಪ್ಪಾ ಅಂದ್ರ ಹೊರ್ತಿ ರೇವಣ ಸಿದ್ದೇಶ್ವರಿ ಏಕ ನೀರಾವರಿ ಅಂತೇಳಿ ಹೆಸರು ಬಂತು. ಅಲ್ಲಿ ಕೂತಾರ ಗುಲಾಗ ಓ ಇದು ಅವ್ರದಲ್ರಿ ಅವ್ರು ಬೇರೆ ಐತೆ ಅಲ್ಲದಾರ ಎಲ್ಲಿ ಕೂತಾರ ಇಲ್ಲೇ ಕೂತಾರೆ ಇಲ್ಲಿ ಗಡ ಕಡೆ ಅಲ್ಲ ಯಾಕ್ರಿ